ಇನ್ನು ಕೆಲವೇ ಕ್ಷಣಗಳಲ್ಲಿ ವಿನಯ್ ರಾಜ್ಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ವಿನಯ್ ರಾಜ್ಕುಮಾರ್ ಯುವರಾಜ್ ಕುಮಾರ್ ಅವರ ಸಹೋದರ. ಈಗ ಯುವರಾಜ್ ಕುಮಾರ್ ಅವರ ಒಂದು ಡಿವೋರ್ಸ್ ಕೇಸ್ ಸಂಬಂಧಪಟ್ಟಂತೆ ಡಿವೋರ್ಸ್ನ ಒಂದು ಸುದ್ದಿ ಏನು ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡುವಂಥ ಸಾಧ್ಯತೆ ಇದೆ. ಸದ್ಯ ರಾಘಣ್ಣ ಅವರ ಮನೆಯಲ್ಲಿರುವಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಡಿವೋರ್ಸ್ ಸುದ್ದಿ ಬೆನ್ನಲ್ಲೇ ಈಗ ರಾಘಣ್ಣ ನಿವಾಸಕ್ಕೆ ಅಶ್ವಿನಿಯವರು ಕೂಡ ಬಂದರು. ಮಾತಾಡ್ತಾ ಇದ್ದಾರೆ ಅಶ್ವಿನಿಯವರು ಕೂಡ ಮನೆಯಲ್ಲಿ. ಡಿವೋರ್ಸ್ ಸುದ್ದಿಯಿಂದಾಗಿ ಸಹಜವಾಗಿ ರಾಘಣ್ಣ ತುಂಬ ಬೇಸರದಲ್ಲಿದ್ದಾರೆ. ನೋಡಿ, ಇದು ಮದುವೆಯ ಒಂದು ವಿಡಿಯೋ ತಾವು ನೋಡ್ತಾ ಇರುವಂಥದ್ದು. ನಿಶ್ಚಿತಾರ್ಥದ ವಿಡಿಯೋ. ಯುವರಾಜ್ ಕುಮಾರ್ ಅವರ ಒಂದು ನಿಶ್ಚಿತಾರ್ಥ 2019ರಲ್ಲಿ ಇಬ್ಬರು ಕೂಡ ಮದುವೆ ಆಗಿದ್ರು. ಅದು ಕೂಡ 7 ವರ್ಷಗಳ ಕಾಲ ಇಬ್ಬರು ಪರಿಚಯ ಇದ್ರು. ಇಬ್ಬರು ಕೂಡ ಒಬ್ರಿಗೊಬ್ರು ಸ್ನೇಹಿತರಾಗಿದ್ರು. ಒಬ್ರಿಗೊಬ್ರು ನಂತರ ಆ ಸ್ನೇಹ ಪ್ರೀತಿಗೆ ತಿರುಗ್ತು. ನಂತರ ಇಬ್ಬರು ಕೂಡ ಪ್ರೀತಿ ನಿವೇದನೆ ಮಾಡಿಕೊಂಡ್ರು, ಮದುವೆ ಆದರು. 4-5 ವರ್ಷಗಳಾಗಿತ್ತು ಮದುವೆ ಆಗಿ. ಬಟ್ ಇಷ್ಟರಲ್ಲಿ ಏನಾಯಿತು, ಇವರಿಬ್ಬರ ನಡುವಿನ ಬಿರುಕು ಮಾಡೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಇನ್ನೂ ಎಲ್ರಿಗೂ ಕೂಡ ಆಶ್ಚರ್ಯವಾಗ್ತಾ ಇದೆ. ನೋಡಿ, ಇಲ್ಲಿ ವಿನಯ್ ರಾಜ್ಕುಮಾರ್ ಅವರು ಕೂಡ ಇರುವಂಥದ್ದನ್ನು ಗಮನಿಸ್ಬೋದು ಈ ವಿಡಿಯೋದಲ್ಲಿ. ಇದು ನಿಶ್ಚಿತಾರ್ಥದ ಸಂದರ್ಭದಲ್ಲಿ ತೆಗೆದಿರುವಂತಹ ವಿಡಿಯೋ ಇದು. ಯುವರಾಜ್ ಕುಮಾರ್ ಇನ್ನೂ ಕೂಡ ಅವಾಗ ಸಿನಿಮಾಗೆ ಬಂದಿರಲಿಲ್ಲ. ಇತ್ತೀಚೆಗಷ್ಟೇ ಮೊನ್ನೆಯಷ್ಟೇ ಸಿನಿಮಾಗೆ ಬಂದಿದ್ದು. ಯುವ ಸಿನಿಮಾದಲ್ಲಿ ಅವರು ನಟಿಸಿದ್ದು. ಇನ್ನು ಅದಕ್ಕಿಂತ ಮುಂಚೆ ಯುವ ಬರ್ತಾರೆ, ಸಿನಿಮಾ ರಂಗಕ್ಕೆ ಬರ್ತಾರೆ ಅನ್ನುವಂಥ ಒಂದು ಸುದ್ದಿ ಇದ್ರೂ ಕೂಡ ಸಾಕಷ್ಟು ವರ್ಷಗಳ ನಂತರ ಸಿನಿಮಾ ರಂಗಕ್ಕೆ ಅವರು ಪದಾರ್ಪಣೆಯನ್ನು ಮಾಡಿದರು. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಮಲ್ತೇಶ್ ನೀಡ್ತಾರೆ. ಮಲ್ತೇಶ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿ ಅನ್ನುವಂಥದ್ರ ಬಗ್ಗೆ ಸುದ್ದಿ ಇದೆ. ಗುರೂರ್ನು ಮಾತಾಡ್ತಾರಾ ಅಥವಾ ವಿನಯ್ ಮಾತ್ರ ಮಾತಾಡುವಂಥದ್ದು, ಏನ್ ಮಾಹಿತಿ ಸಿಗ್ತಾ ಇದೆ? ರೆಹಮಾನ್, ಈಗೇನಂತಾನೆ ದೊಡ್ಡ ಮನೆ ಹುಡುಗ ಯುವರಾಜ್ ಕುಮಾರ್ ಅವರ ಒಂದು ವಿಚ್ಛೇದನದ ಸುದ್ದಿ ಸಾಕಷ್ಟು ಸಂಚಲನ ಮೂಡಿಸಿರ್ತಕ್ಕಂಥದ್ರ ಬೆನ್ನಲ್ಲೇ ಯಾವ ಕಾರಣಕ್ಕೆ ಏನು ಅನ್ನೋಂಥದ್ರ ವಿಚಾರವಾಗಿ ಈಗ ದೊಡ್ಡ ಮನೆಯಲ್ಲಿ ಅಂದ್ರೆ ರಾಘಣ್ಣ ಅವರ ನಿವಾಸದಲ್ಲಿ ಒಂದಿಷ್ಟು ಮಾತುಕತೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಆಪ್ತರ ಜೊತೆಗೆ. ಅದರ ಜೊತೆಗೆ ಏನಂತಂದ್ರೆ ಅಶ್ವಿನಿ ಮೇಡಮ್ ಕೂಡ ಈಗ ರಾಘಣ್ಣ ಅವರ ನಿವಾಸದಲ್ಲೇ ಇದ್ದು ಮಾತುಕತೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಒಂದು ಕಡೆ. ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಆಕ್ಚುಲಿ ಏನಾಗಿರ್ಬೋದು, ಏನು ಯಾವ ಕಾರಣಕ್ಕೆ ವಿಚ್ಛೇದನ ಹಂತ ತಲುಪಿದೆ ಅನ್ನೋದ್ರ ಬಗ್ಗೆ ವಿನಯ್ ರಾಜ್ಕುಮಾರ್ ಅಂದ್ರೆ ಗುರು ಅವರ ಸಹೋದರ ಏನಿದ್ದಾರೆ ಅವರು ಪ್ರತಿಕ್ರಿಯೆಯನ್ನ ನೀಡುವಂತಹ ಬಹುತೇಕ ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ಅವರೆಲ್ಲರೂ ಕೂಡ ಮಾತುಕತೆಯನ್ನ ಮಾಡಿ ಕುಟುಂಬಸ್ಥರ ಜೊತೆ ಹೊರಬಂದ ನಂತರ ಯಾವ ರೀತಿಯ ಪ್ರತಿಕ್ರಿಯೆಯನ್ನ ವಿನಯ್ ರಾಜ್ಕುಮಾರ್ ನೀಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಮಲ್ತೇಶ್.